ನಮ್ಮ ಮನೆಗೆ ನಾನು ದೊಡ್ಡ ಮೊಮ್ಮಗಳು ಅದೇ ಸ್ನೇಹ ಅವ್ರ ಅಕ್ಕನು ಚೈತನ್ಯ ಅವ್ರನ್ನೂ ಕಳಿಸಿದ್ರಿ. ಇವಾಗ ಮೊನ್ನೆ ನನ್ನ ಮೊಮ್ಮಗನ ಮದುವೆ ಆದ, ನನ್ನ ಮಗಳನ್ನ ಅವರು ಹೋಗ್ಬಿಟ್ಟು ಬಂದರು. ಇವಾಗ ಇವ್ರನ್ನೂ ಕಳಿಸ್ತಾ ಇದ್ದೀರಿ. ನಮ್ಮ ಮನೆಗೆ ನಮ್ಮ ದೊಡ್ಡ ಮೊಮ್ಮಗನು ಎಲ್ಲ ಹೋಗೋರೆ. ಅವರಿಂದ ಏನೋ ಹೋಗೋದು ದೋಷ ಅಂತ. ಅದಕ್ಕೆ ನಾವು ಯಾರೂ ಹೋಗಲ್ಲ. ನಮ್ಮ ಮನೆಗೆ ದೋಷ ವಿಷಯ ಏನೂ ಇಲ್ಲಮ್ಮ. ಒಂದು ತಿಂಗಳು ನಾವು ಹೊಸ್ದಾಗಿ ಮದುವೆ ಅದು ಹೆಣ್ಣು ಗಂಡಿಂದೆ ಇನ್ನೇ ಇರ್ತೀರಿ. ಒಂದು ತಿಂಗಳು ಅವ್ರನ್ನೆಲ್ಲೂ ಒಬ್ಬೊಬ್ಬರನ್ನೇ ಕಳಿಸಲ್ಲ. ನಾವು ಹೋಗ್ಬೋದು. ನಮ್ಮ ಮನೆಗೆ ದೋಷ ವಿಷಯ ಏನೂ ಇಲ್ಲ. ಹಂಗಂತಲ್ಲಮ್ಮ, ನಿನ್ನ ಹೆಸರೇನೋ ತಿಳಿದ್ವು, ಶಾಲಿನಿ. ಹೆಣ್ಣು ಗಂಡು ಪಾಪ ಅವ್ರು ಹೊಸ್ದಾಗಿ ಮದುವೆ ಆಗೋರೆ. ಅವ್ರ ಸಂತೋಷಕ್ಕೆ ನಾವೇನು ಕಡ್ಡಿಪಡಿಸ್ಬೇಕು? ಒಬ್ರಿಗೆ 47,000 ಅಂತೆ. 47,000 ಇವಾಗ ಅವ್ರಿಬ್ಬರಿಗೆ ಅಂದ್ರೂ ಹತ್ತತ್ರ 2 ಲಕ್ಷ ಆಗ್ತದೆ. ಅಲ್ಲಿಗೆ ಹೋಗಿ ಬರೋಕ್ಕೆ ಖರ್ಚು ಅದು ಇದು. ಸದ್ಯಕ್ಕೆ ನೀವು ಕೊಟ್ಟಿರ್ರಿ. ಆಮೇಲೆ ನಾವು ಒಂದು ಚೀಟಿ ಹಾಕಿದ್ದೀರಿ 5 ಲಕ್ಷ ರೂಪಾಯಿಂದು. ಆ ಚೀಟಿ ಎತ್ಬಿಟ್ಟು ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಟ್ಬಿಡ್ತೀರಿ. ನಾವು ಹೋಗ್ಬೇಕು ಅಮೇರಿಕಾ ನೋಡ್ಬೇಕು. ನಾವು ಯಾವತ್ತೂ ಅಮೇರಿಕಾ ನೋಡಿಲ್ಲ. ಹೋಗ್ಲಿ, ನಮ್ಮ ಅಣ್ಣವ್ರ ಜೊತೆಗೆ ನಂಗೆ ಹೋಗಿ ಬರ್ತೀರಿ. ಅಕ್ಕೋ, ಏನಕ್ಕ ಮಾಡೋದು ಇವಾಗ? ಇವಳೆ ನಾವು ಮುಂದೆ ಅಂದ್ರೆ ನಮ್ಕಿನ್ನ ಮುಂದೆ ತಂಗೋಳೆ. ಒಂದು ಉಪಾಯ ಹೇಳೇನೆ. ಏನು ಹೇಳು? ಇವಾಗ ಹೋಗ್ತೀನಿ ಈಗ ಒಟ್ಟನೆ ಹೋಗು. ಅದೇ ಕಣ, ನಾವು ನಿನ್ನ ಜೊತೆಗೆ ಬರೋದು ಇಷ್ಟ ಇಲ್ಲ. ಏನಪ್ಪ ಸಂಜು? ಏನಜ್ಜಿ? ಕರ್ಕೊಂಡು ಹೋಗಪ್ಪ, ಎಲ್ಲ ನೋಡ್ಕೊಳ್ಳಿ. ಪಾಪ ಅವ್ರಿಗೆ ನೋಡಿಲ್ಲಂತೆ, ಅಷ್ಟು ಕೇಳ್ಕೊಂತವಳೆ. ಕರ್ಕೊಂಡೋಗು. ಕರ್ಕೊಂಡೋಗಪ್ಪ. ಬಟ್ಟೆಗಳೆಲ್ಲ ತಂದಿದ್ದೀಯನಮ್ಮ? ಇರೋ ಬಟ್ಟೆಗಳೇ ಸಾಕು. ಇರೋ ಬಟ್ಟೆಗಳೇ ಸಾಕು. ಒಂದು 4 ಸೀರೆ ಎತ್ಕೊಂಬಂದಿದ್ದೀನಿ, ಅವೇ ಸಾಕು. ಹೌದಾ? ಸರಮ್ಮ, ಆಯಿತು. ಯಾಕಣ ನಾನು ಬರೋದು ನಿಂಗೆ ಇಷ್ಟ ಇಲ್ಲೇನು? ಅದಕ್ಕೆ ಮಗ ಹಂಗೆ ಉಳ್ಳಿಗೆ ಇಟ್ಕೊಂಡಿದ್ಯಾ? ಏನು ಇಲ್ಲಮ್ಮ. ದೇವ್ರೆ, ಆ ವಜ್ರ ನನ್ನ ಕೈಗೆ ಬರಲಿ ನನ್ನ ಕೈಗೆ ಬರಲಿ. ಅಲ್ಲ, ಮುಂದೆ ಇಂಥ ದಿಕ್ಕೊಂಡು ಮುಟ್ಟೋ ಶಕ್ತಿನೂ ಇಲ್ಲಲ್ಲ, ಏನು ಮಾಡೋದು? ಒಳಗೆ ಅವನೂ ಇಲ್ಲ. ನಗು ನಮ್ಮ ಸರಸ್ವತಿ. ಅಯ್ಯೋ, ಮುಂದೆ ಮದುವೆ ಇಲ್ಲ ಇದೆಯಾ? ನೀನು ಒಟ್ಟೆ ಹುಡುಗ. ಸರಸ್ವತಿ. ಬರ್ತಾ ಇದ್ದೀನಿ ಯಾಕೆ ಆಟಾಡೋದು? ಹಂಗೆ ತತ್ತಿದ್ದು ಬಿಡಬೇಕು ನೋಡಿ ನಿನ್ನ. ಅಲ್ಲ, ಮುಂದೆ ಮದುವೆ ಬರಲ್ಲ ಅಂತ ಹೇಳಿದ್ಯಾ ತಾನೇ ನೀನು? ಬನ್ನಿ, ಇಲ್ಲೇ ಕತ್ತಿತಾ ತಂದಿರೋದು. ನಿಕ್ಕೇನ ಬಂದಿರೋದು ನೋಡ? ಸರಸ್ವತಿ, ನಿಮ್ಮ ಅಮ್ಮನ ಮೋಸ ಮಾಡ್ಬಿಟ್ಲು. ಸರಸ್ವತಿ ಮೋಸ ಮಾಡ್ಬಿಟ್ಲು. ಏನು ಮೋಸ ಮಾಡ್ಬಿಟ್ಲು? ನಮ್ಮಮ್ಮನ ಒಳಗೆ ತಳ್ಬಿಟ್ಟು ಬಾಗ್ಲಾಕೊಂಡು ಹೋಗ್ಬಿಟ್ಲು. ಮುತ್ತು ಬಾಯಿ ತಾತಂತ. ನಮ್ಮಮ್ಮನ ಯಾವತ್ತೂ ಅಂತ ತೆತ್ತ ಮಾರಲ್ಲ. ನಿಕ್ಕೇನ ಬಂದಿತ್ತು? ಎಲ್ಲಾರು ಬಂದಾಗ ಈತಗ ಬಡಕಾಯ್ತು ತಾನೆ? ಏನ್ ಮಾತಾಯ್ತು ನೀನು ಬೆಳಗ್ಗೆಯಿಂದ ಇಲ್ಲೇ? ನೀನು ಒಟ್ಟ ಹುಡುಗ ಯಾಡನ ಕಿಡಾಪು ಮಾಡೋರೇನೋ ನಿನ್ನ ಅಂತ ಅನ್ಕೊಂಡಿದ್ದೀನಿ ನಾನು. ಮುತ್ತು ಬಾಯೇ. ದೇವ್ರ ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ನಿ ಸರಸ್ವತಿ. ಮುತ್ತು ತಂತೀಯ ನೀನು? ದೇವ್ರ ಜಪ ಮಾಡ್ಕೊಂಡು ನರಿ ಮನೆಕ. ಹಲೋ, ಯಾರು? ನಾನು. ಅದೇ ಯಾರು? ನಾನು ಪೂಲಂದೇವಿ. ಪೂಲಂದೇವಿ? ಅದ್ಯಾರು? ನಾನು ಪೂಲಂದೇವಿ, ರೌಡಿ ಅಂಡರ್ವರ್ಲ್ಡ್ ಡಾನ್ ಮಾತಾಡ್ತಾ ಇರೋದು. ದಾನು? ಏನಂತ ಮಾತಾಡ? ನೋಡೋ, ನಿನ್ನ ಗಂಡನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ. ನೀನು ಇವಾಗ 10 ಲಕ್ಷ ತಂದು ನನ್ನ ಕೈ ಕೊಟ್ಟರೆ ನಿನ್ನ ಗಂಡನ ಬಿಡ್ತೀನಿ, ಇಲ್ಲ ಅಂದ್ರೆ ಬಿಡಲ್ಲ. ಕೇಳಿಸ್ ಆಯ್ತಾ? 10 ಲಕ್ಷನ? 10 ಲಕ್ಷ ಎಕ್ಕಮಂದು ನಿನ್ ಕೊಟ್ರೆ ನೀನು ನನ್ನ ಗಂಡನ ಬಿಟ್ಟು ಬಿಟ್ಟಿಯಾ? ಎಲ್ಲಿ ತಂದಿದ್ಯಾ ನನ್ನ ಗಂಡನ ನೀನು? ಅದೆಲ್ಲ ನಿನ್ನ ಕತೆ ಬೇಡ. ನಾನು ಹೇಳಿದ ಜಾಗಕ್ಕೆ ದುಡ್ಡು ತಗೊಂಬಂದು ಅಲ್ಲಿಕ್ಕೋ. ನಿನ್ನ ಗಂಡನ ನಾನು ಕಳಿಸ್ತೀನಿ. ಅಂದಾಡೆ ನನ್ನ ಗಂಡನ ಕಿತಾಬು ಮಾಡ್ಬಿಟ್ಟಿದ್ಯಾ ನೀನು? ನೀನೇನಾದ್ರೂ 10 ಲಕ್ಷ ತಂದು ಕೊಡಿಲ್ಲ ಅಂದ್ರೆ ನಿನ್ನ ಗಂಡನ ಕೈಯೋಕಲ್ಲ ಲೊಟ್ ಅಂತ ತಿಳಿಸ್ಬಿಡ್ತೀನಿ. ಹೌದೇನಾ? ಪೊಲೀಸು ಗೀಲೀಸು ಅಂತ ಹೋಗಿದ್ಯಾ ಅಂತಂದ್ರೆ ಅಷ್ಟೇ. ತಡಿ ಬರ್ತೀನಿ. ಎಲ್ಲಿ ಕೇಳ್ಕೊಂಬರಕ ದುಡ್ಡು? ಇಲ್ಲ ನಂದಿ ಬೆಟ್ಟಕ್ಕೆ ಹೋಗೋ ದಾರಿ ಐತಲ್ಲ ಅಲ್ಲಿ. ನೆನ್ನಿ ಬೆಟ್ಟಕ್ಕೆ ಹೋಗೋ ದಾರಕ್ಕೆ ಕೇಳ್ಕೊಂಬರಕ? ಅವನ ನನ್ನ ಗನ್ನಲ್ಲಿ? ಅವನೇ. ಐಶು ಹತ್ತಿದಿ ಅಂದ್ರೆ ಬೀಳ್ತವೆ ನಿನ್ ಕೇಟಗಳು. ಅಳ್ಕೊಡ್ತು. ಅಳಿತಾವನೆ ನನ್ನ ಗನ್ನ? ಅಳ್ತಾವನೆ. ತಡಿ ದುಡ್ಡು ಹಾಕೊಂಬರ್ತೀನಿ ಆತಾ? ಅದ್ದತ್ತು ತಡಿಯಾಗಿ ಹೇಳು. ಹೇಳ್ತೀನಿ. ಏನಂತ ಸರಸ್ವತಿ? ನಿನ್ನ ಯಾರೋ ಕಿಡ್ನಾಪ್ ಮಾಡೋರಂತೆ. ನಾನು ಹಚ್ಚ ಕೊಟ್ಟರೆ ನಿನ್ನ ಬಿಟ್ಟಿತಾರಂತೆ. ನಾನಿಲ್ಲ ಇದ್ದೀನಲ್ಲ, ನನ್ನೇ ಕಿಡ್ನಾಪ್ ಮಾಡ್ಬಿಟ್ಲಂತೆ ಸರಸ್ವತಿ. ಅಂತ ತುಪ್ಪನಾತಿ ಅವಳ ಪೂಡಾನ್ ದೇವಿ ಅಂತ. ಪೂಡಾನ್ ದೇವಿ ನರಿ. ಯಾ ಪೂಡಾನ್ ದೇವಿನ? 10 ಲಕ್ಷ ಕೊಡು ಸರಸ್ವತಿ, ನಾನೇ ಕೊಟ್ಬಿಟ್ಟು ಬರ್ತೀನಿ. ನರಿ ಹಬ್ಬ ಮುತ್ತಂದು ಮನೆಕ ನರಿ. ಎಲ್ಲಿಗೋತಾ ಇದೆಯಾ ಸರಸ್ವತಿ? ನಾನು ನಿನ್ ಗಂಡು ತಾನೆ? ಅಲ್ಲ ಅಂತ ಯಾವನ ಹೇಳ್ದೋನೋ ಯಾವನೇ ಹೇಳ್ದೋನೋ ಹೇಳ. ನೋಡು, ಆ ತಲೆ ಮೇಲೆ ಐತಲ್ಲ ವಜ್ರ, ಅದನ್ನ ನೀನು ಮುಟ್ಟಿದ್ರೆ ನನ್ನ ಮೇಲೆ ನಿನ್ಕ ಪ್ರೀತಿ ಐತೆ ಅಂತ. ಅದನ್ನ ನೀನು ಕೈ ಕೆತ್ಕೋ. ಇನ್ನೂ ಪ್ರೀತಿ ಜಾಸ್ತಿ ಐತೆ. ನಮ್ಮ ಸರಸ್ವತಿ ನಾಟಕ ಆಡ್ತಾ ಇಲ್ಲ, ಒಳ್ಳೆಯವಳು ಅಂತ ನಂಗೆ ಅನಿಸ್ತೈತೆ. ಇದೆಲ್ಲ ಯಾಕೆ ಹೇಳ್ತಾಡಿಯ ನಂಕ?
ಏನೋ ನಿನ್ನ ಮೇಲೆ ಅನುಮಾನ ಸರಸ್ವತಿ. ನೀನು ಸುಮ್ಮನೆ ನನ್ನ ಮನೆಗೆ ಇಟ್ಕೊಂಡಿದ್ದೀಯೇನೋ ಅಂತ, ನನ್ನ ಮೇಲೆ ಪ್ರೀತಿ ಇಲ್ಲೇನೋ ಅಂತ. ಮುತ್ತಪ್ಪ ಬಾಯಿ ನಿಂತಂತೆ. ಓಹ್ ಗಂಡನ ಮೇಲೆ ಪ್ರೀತಿ ತಿಳಿತದ ಎಂತಿಕ? ಹಂಗಾದ್ರೆ ಅಲ್ಲದಲ್ಲ, ಹಂಗೆ ತಿರ್ಗ್ತಾಗಲ್ಲ, ಅದನ್ನ ಎತ್ಕ. ಸರಸ್ವತಿ ನಿನ್ ಕೈ ಬಂದ್ಬಿಟ್ಟ ಅದು? ಅಲ್ಲ, ಬೆಳಗ್ಗೆಯಿಂದ ಹೋಗಿ 100 ಕಿತ ಕಿತ್ತಿದ್ದೀನಿ, ಅದು ಬಂದೇ ಇಲ್ಲ ನನ್ನ ಕೈಗ. ಸರಸ್ವತಿ ಕೈಗೆ ಬಂದ್ಬಿಡ್ತಲ್ಲ, ಇದೆಂಗೆ? ಹೆಂಗನ ಮಾಡಿ ಇವಳು ತಲೆ ಕೆಡಿಸಿ ಅದನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕು. ನಡಿ ಮನೆಗೆ ಹೋಗೋಣ. ಹಾಂ ಬೇಡ ಬೇಡ ಬೇಡ, ಒಂದು ಕಿತ ತೆಗೆದ್ಮೇಲೆ ಅಷ್ಟೇ, ಅದನ್ನ ಅಲ್ಲಿ ಇಕ್ಕಂಗಿಲ್ಲ, ಹೊಸದಕ್ಕೆ ಬೇಕು, ಇದು ಹಳೇದು. ನಡಿ ಮನೆಗೆ ಹೋಗೋಣ ನಡಿ. ನಿಮ್ಮ ಅಪ್ಪನ ಹ್ಞೂ, ಅದನ್ನ ಒಂದು ಕಿತ ತೆಗೆದ್ಮೇಲೆ ಆಗೋಯ್ತು. ಎತ್ತಿಕ ಎತ್ತಿಕ, ಬಟ್ಟೆಗೆ ಮುಚ್ಚಿಕ ಅದನ್ನ. ಸರಸ್ವತಿ ಹಂಗೆಲ್ಲ ಮಾಡ್ಬಿಟ್ಟೆ ಸರಸ್ವತಿ. ನಡಿ ಎತ್ಕೊಂಡು ನಡಿ ಮನೆಗ. ಹ್ಞೂ ಸರಸ್ವತಿ ಎತ್ಕೊಂಡು ನಡಿ ಸರಸ್ವತಿ. ನಾಗಪ್ಪನೇ ನಮ್ಮ ಮನೆಗೆ ಬಂದಂಗಿರ್ತದೆ, ಇದನ್ನ ಎತ್ಕೊಂಡು ಹೋದ್ರೆ. ಕಾರುಣ್ಯಕ್ಕೆ ಇವಾಗ ಎಷ್ಟು 6 ತಿಂಗಳು ತಾನೆ? 6 ತಿಂಗಳು 7 ತಿಂಗಳು ನಾಗಪ್ಪನೇ ನಮ್ಮ ಮನೆಗೆ ಇತ್ತಾನೆ. ನಡಿ ನಮ್ಮ ಮನೆಗೆ ಬಸ್ರಿ ಅನ್ಸವಳೆ. ಹ್ಞೂ ಒಳ್ಳೇದೈತೆ ನಡಿ ಸರಸ್ವತಿ. ನಿಮ್ಮ ಅಪ್ಪನ ಹೇಳಿದ್ನು ತಾನೆ, ಇವತ್ತು ಒಂದು ದಿವಸ ನಮ್ಮ ಮನೆಗೆ ಇಟ್ಕೊಂಡಿತ್ತು, ನಾಳೆ ಬೆಳಗ್ಗೆ ತಂದು ಇಲ್ಲೇ ಇಕ್ಬಿಡೋಣ, ಆಯ್ತಾ? ಯಾರಿಗೂ ಹೇಳ್ಬೇಡ ನೀನು. ಮುಚ್ಚಿಕತ್ನ. ಹ್ಞೂ ಭದ್ರವಾಗಿ ಮುಚ್ಚಿಕ. ನಾಳೆ ಬೆಳಗ್ಗೆನೇ ಎತ್ಕೊಂಬಂದು ಇಲ್ಲಿಗೆ ಬಿಡೋಣ, ನಾನು ಬರ್ತೀನಿ. ಹಾಂ ಇವತ್ತೊಂದು ದಿವಸ ನಮ್ಮ ಮನೆಗೆ ಇಟ್ಕೊಳ್ಳೋಣ, ಒಳ್ಳೇದಾಗ್ತದೆ ಎಲ್ಲಾರ್ಗೂ. ಆರೋಗ್ಯ ಭಾಗ್ಯ ದುಡ್ಡು ಕಾಸು ಎಲ್ಲ ಬರ್ತದೆ. ಹ್ಞೂ ಆರೋಗ್ಯ ಬರ್ತದೆ. ಓ ನಮ್ಮ ಸರಸ್ವತಿ ಅಂತ ಕೆಲಸ ಮಾಡಿದ್ಲು. ಹಾಂ ಏನಾರ ಮಾಡಿ ಅದನ್ನ ಎತ್ಕೊಬೇಕಂದ್ರೆ ಎತ್ಕೊಬೇಕು. ಸರಸ್ವತಿ ಬಾ ಸರಸ್ವತಿ. ತಂದೇನೆ? ಹ್ಞೂ ತನ್ನಿ, ಕೊಡೋಗು. ಕೊಡ್ತೀನಿ ಕೂತ್ಕಮ್ಮ ಅಮ್ಮಯ್ಯ. ಇದೇನಮ್ಮ ಯಾರೂ ಇಲ್ಲ ಇವತ್ತು, ಪ್ರಸ್ತ ಅಲ್ಲ, ರೂಮ್ ಅಷ್ಟು ಜನ ರೆಡಿ ಮಾಡ್ತಾವ್ರೆ, ಅಡುಗೆ ಒಂದು 10 ಜನ ಮಾಡ್ತಾವ್ರೆ. ಹ್ಞೂ ಎಲ್ಲೋರಲ್ಲಿ ಕೆಲ್ಸಕ್ಕೆ ಮಾಡ್ತಾವ್ರೆ. ಅಕ್ಕ ಹಾಲು ಕುಡಿತೀನು? ನಂಗೆ ಬೇಡಮ್ಮ, ಶಾಲಿನಿ ತಂದ್ಕೊಡು ಹಾಲು. ಶಾಲಿನಿ ಬಮ್ಮ ಇಲ್ಲಿ. ಏನತ್ತೆ? ಹಾಲು ಕುಡಿಯಮ್ಮ, ಹಾಲು ಕುಡಿ. ಆವಾಗಿಂದ ಮಾತಾಡಿ ಸುಸ್ತಾಗಿದೆಯಾ? ಕುಡಿ. ನಾನು ನಿಮ್ಮನ್ನ ಹೆಂಗೆ ಕೇಳೋದು ಅನ್ಕೊಂತ ಇದ್ನೆ, ನೀವೇ ಕೊಟ್ರಿ. ನಂಗೆ ಇಷ್ಟೊತ್ತಿಗೆಲ್ಲ ಹಾಲು ಕುಡ್ದು ರೂಢಿ, ಈ ಕಾಫಿ ಟೀ ಏನು ಕುಡಿಯಲ್ಲ ನಾನು. ಹ್ಞೂ ಸುಸ್ತಾಯ್ತು, ಹೋಗು ಸಾಕು. ಹಾಲು ಕುಡ್ದಲ್ಲ, ಬಟ್ಟೆಗೆಲ್ಲ ಜೋಡಿಸ್ಕೋಗಮ್ಮ, ಹೋಗು ಜೋಡಿಸ್ಕೋಗು. ಏನು ಬೇಜಾರು ಮಾಡ್ಕೊಂಬೇಡಪ್ಪ, ನಿನ್ನ ತಂಗಿ ಹಿಂಗಂತಾಳೆ ಅಂತ. ಹಾಂ ಹಂಗೇನಿಲ್ಲ ಅಜ್ಜಿ, ಬರಲ್ಲ ಬಿಡು ನಿನ್ನ ತಂಗಿ, ಯಾಕೆ ಯೋಚನೆ ಮಾಡ್ತೀಯ? ಇಲ್ಲ ಬರ್ತೀನಿ ಅಂತ ಹೇಳ್ತಾವಳೆ. ಅಯ್ಯೋ ಬರಲ್ಲ, ನಿಮ್ಮ ಪಾಡಕ್ಕೆ ನೀವು ನೆಮ್ಮದಿಗೆ ಹೋಗ್ರಿ ನೀವು. ಹ್ಞೂ ಖುಷಿಯಾಗಿ ಹೊಸ್ದಾಗಿ ಮದುವೆ ಆಗಿರೋ ಹೋಗ್ಬಿಟ್ಟು ಬಾಗ್ರಿ. ನಮ್ಮ ಸ್ನೇಹಿಗೆ ಬರೀ ಆಸೆ ಸುತ್ತಾಡಬೇಕು ಅಂತ, ಅಳೋಳು ಯಾವಾಗ್ಲೂ ನಾನು ಹೋಗ್ಬೇಕು ಅಂತ. ಹೆಂಗೋ ಇವಾಗ ಅವಕಾಶ ಸಿಕ್ಕದೆ ಓಟ್ ಹೋಗ್ರಿ. ಇದೇನು ಹೊಟ್ಟೆ ಇಲ್ಲ ಗುಡ್ಗುಡ ಅಂತ ಅದೇ ಯಾಕ ಇದಕ್ಕಿದ್ದಂಗೆ ಕುಡ್ದೇನಮ್ಮ? ಹ್ಞೂ ಕುಡ್ದೆ. ಅಯ್ಯ ಯಾಕಮ್ಮ ಹೊಟ್ಟೆಗೆ ಏನೋ ಚಪ್ತಪತ್ತಾದೆ, ಅದು ಯಾಕೂ ಹೊಟ್ಟೆ ಎಲ್ಲ ಗುಡ್ಗುಡ ಅಂತ ಅದೆ. ಬೆಳಗ್ಗೆ ಏನ್ ತಿಂದೆ? ಅನ್ನನು ನೆನ್ನೆದು ಸಾರು ತಿನ್ನೆ. ಅಯ್ಯೋ ನೆನ್ನೆ ಸಾರು ಏನಕ್ಕೆ ತಿನ್ನಕೋದೆ, ಒಳ್ಳೆ ಹುಡುಗಿ ನೀನು. ಹ್ಞೂ ಹೆಲಿಕಾಪ್ಟ್ರಾಗ ಬಾತ್ರೂಮ್ಗೆಲ್ಲ ಇರಲ್ಲಂತೆ, ಇದಾಗ ಹೊಟ್ಟೆ ಗುಡ್ಗುಡ ಅಂತ ಇರೋದ? ಅದ್ಯಾಕೋ ಬಚ್ಚಲ್ ಮನ್ಕ್ ಹೋಗ್ಬೇಕು ನಾನು ಬಾತ್ರೂಮ್ಕ. ಅಲ್ಲೇ ಅದನ್ನ ಮಾಷಾಗ ಹೋಗುವ. ಅಯ್ಯೋ ಪಾಪ ನೆನ್ನೆ ಸಾರು ತಿನ್ಬಿಟ್ಟವಳಂತೆ. ಅಯ್ಯೋ ಅವಳು ಕೇಳ್ತೀನಿ, ಬಿಸಿ ಮಾಡ್ಕೊಂಡು ತಿನ್ನಮ್ಮ ಒತ್ತದ್ಕೂನು. ಏನ್ ನಾವೇನು ಬಗ್ಸಿ ಬಂಗಾರ ತಿನ್ನಲ್ಲ ಅಂತ ಅವಳು ಹೇಳದ್ ಮಾತು ಕೇಳಲ್ಲ. ಪಾಲ್ಸಿನ ಸಾರ ತಿನ್ನೋದು ಅವಳು. ಅಯ್ಯೋ ಅದೇನ್ ತಿನ್ಲು ಹಸಪಸ ಅಂತ. ಸರಿ ನೀನು ಹೋಗಪ್ಪ, ನೀರ್ ಕದವ ಸ್ನಾನ ಮಾಡ್ಕೋಗ್ರಿ, ಇನ್ನ ಶಾಸ್ತ್ರಗಳೆಲ್ಲ ಅವೇ. ಹ್ಞೂ ಸರಿ ಅಜ್ಜಿ. ಏನ ಅದು ಬ್ಯಾಗುಗಳು? ಅದು ಹಣ್ಣು ಸ್ವೀಟ್ಗಳಮ್ಮ. ರೂಮಾಗ ಇಕ್ಕೋ ರೂಮಾಗ. ಬಂದೇನ್ ಸಮಯ? ಬಂದೆ ಅಂಬುಜಿ. ಈಗ ಅಂಬುಜಿ ನೀನೇನು ಕೇಳಿದೆ? ಆಪಲ್ಲು ಫೋನು ಈಗ 2 ತಂದಿದ್ದೀನಿ. ಈ ಫೋನು 8,000 ರೂಪಾಯಿ, ಆಪಲ್ಲು 350 ರೂಪಾಯಿ. ಫೋನು ಆಪಲ್ಲು 2 ತಂದಿದ್ದೀನಿ. ನೀನು ಹಂಗಲ್ಲಿಗೂ ಬಿಡಬೇಡ ಅಂಬುಜಿ. ಅಲ್ಲ ಸಮಯ, ನನ್ನ ಮೇಲೆ ಎಷ್ಟು ಪ್ರೀತಿ ನಿಂಕ. ಈ ಹುಚ್ಚು ಮುಂದೆ ನಿನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು. ನೀನು ಆಪಲ್ಲು ಫೋನು ತಂದ್ಕೊಡ್ತೀಯ ಅಂತ ದೇವ್ರಣೆಗೂ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ಅಯ್ಯೋ ಎಷ್ಟು ಪ್ರೀತಿ ನನ್ನ ಮೇಲೆ. ಕೊಡು ಸಮಯ ಕೊಡು. ಈ ಕೈಗೆ ಆಪಲ್ಲು, ಈ ಕೈಗೆ ಫೋನು. ಚೆನ್ನಾಗಿ ಜ್ಞಾಪಕ ಇಕ್ಕ ಅಂಬುಜಿ. ತಿರ್ಗೇನು ಹೆಚ್ಚು ಕಮ್ಮಿ ಮಾತಾಡ್ತೀನಿ ಅಂದ್ರೆ ವಾಂಚ್ಬಿಡ್ತೀನಿ ನಾನು, ಆಮೇಲೆ ನಂಗೆ ಪಾಪ ಬಚ್ಚಬೇಡ. ಇಲ್ಲ ಸಮಯ, ಇಲ್ಲ ಏನು ಹೆಚ್ಚು ಕಡಿಮೆ ಮಾತಾಡಲ್ಲ. ನಾನು ಏನು ಕೇಳಿದ್ನಿ? ಆಪಲ್ಲು ಫೋನು ನೀನು ತಂದ್ಕೊಟ್ಟಿದ್ಯಾ? ಕೊಡು ಸಮಯ. ಇದೇನು ಸಮಯ ಆಪಲ್ ಇಷ್ಟಪ್ಪ ಅದೇ ನೋಡ, ಆಪಲ್ಲು ಅಲ್ಲಿ ರಾಶಿ ಹಾಕೊಂಡಿದ್ರು, ಅದ್ರಾಗ ಆಯ್ಸಿ ದಪ್ಪದೇ ಎತ್ಕೊಂಬನ್ನಿ. ನಮ್ಮ ಅಂಬುಜಿ ಕೇಳ್ಬಿಟ್ಟವಳೆ ಆಪಲ್ಲು ಫೋನು ಅಂತ ಹೇಳ್ಬಿಟ್ಟು. ತಿರ್ಗಿ ಏನಾನ ಹಂಗೆ ಹಿಂಗೆ ಅಂತ ಮಾತಾಡಿದ್ವಿ ಅಂದ್ರೆ ಏಟಿಗೆ ಬೀಳ್ತಾವ ನಿಂಗೆ ಅನ್ವತ್ತಾ ಇರೋ. ಇಲ್ಲ ಸಮಯ, ಇಲ್ಲ ನಾನು ಹಂಗೆ ಹಿಂಗೆ ಅಂತ ಏನು ಮಾತಾಡಲ್ಲ. ಹುಷಾರು. ಇದೇನಮ್ಮ ಆಪಲ್ ಇಟ್ಕೊಂಡಿದ್ಯಾ? ಯಾಕ ಚೆನ್ನಾಗಿಲ್ಲ ಜರ ನೀನು? ಇಲ್ಲ ಆಪಲ್ಲು ಫೋನ್ ತಕೊಂಬಂದವ ನಮ್ಮ ಯಜಮಾನ. ವಾಂತಿ ಬೇತಿನಾ? ಹೋಗ್ಲಿ ಬಿಡು.
ಏನನ ಬಾಳೆಹಣ್ಣು ಗಿಳೆಹಣ್ಣು ಜಾಸ್ತಿ ಗೀಸಿ ತಿನ್ಬಿಟ್ಟ ಇಲ್ಲ ತುಪ್ಪ ಗಿಪ್ಪ ಜಾಸ್ತಿ ತಿನ್ಬಿಟ್ಟ ಹೆಂಗೆ? ಹೋಗು ಆಪಲ್ ಕೊಯ್ಕೊಂಡು ತಿನ್ನೋಗು. ಅಯ್ಯೋ ಕೊಯ್ಕೊಂಡು ತಿನ್ನೋದಲ್ಲ, ಫೋನ್ ಇದು ಆಪಲ್ ಫೋನು. ಹೌದಾ? ಅದ್ಯಾಕೋ ನಮ್ಮ ಶಾಲಿನಿಕ ಬೇದಿಗ್ಲಮ್ಮ ತಿಪ್ಪೆಕ್ಕ ಮನೆಕ್ಕ ಓಡಾಡ್ತಾವಳೆ. 4 ಗಂಟೆ ಹಂಗೆ, ಒಂದೋಟ ಮಜ್ಜಿಗೆ ಕುಡಿಯೋ ಗಂಟೆ ಹಂಗೆ ಬೇದಿ ಮಾತ್ರ ಹಾಕ್ಬಿಟ್ಟಿದ್ದೀನಿ ನಿನ್ನ ಮಗಳ್ಕ. ಹೌದಾ? ತಂಗ್ಳು ಸಾರು ತಿಂದಲ್ತಾ? ಅಯ್ಯೋ ಅವಳು ಕೇಳ್ತೀನಿ ತಂಗ್ಳು ಪಂಗ್ಳು ತಿನ್ಬೇಡ ಅಂತ. ಇವಾಗೂ ತಿಂದವಳು ನೋಡು, ಹೊಟ್ಟೆ ಎಲ್ಲ ಗುಡ್ಗುಡ ಅಂತದೆ. ಓದಾವಳೆ ತಿಪ್ಪೆಕ್ಕ ಮನೆಕ್ಕ. ಓಡಾಡ್ಲಿ ನಿನ್ನ ಮಗನು ನಿನ್ನ ಸೊಸೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಬರೋವರೆಗೂ ತಿಪ್ಕ ಮನ್ಕ ಓಡಾಡ್ತಾ ಇಡ್ಲಿ. ಓ ಆಪಲ್ ಎಷ್ಟಪ್ಪ ಅದೇ? ನಮ್ಮ ಯಜಮಾನ್ ತಂದಿರೋದು ನಂಗೆ ಆಪಲ್ಲು ಫೋನು. ಹೌದು, ಈ ಸವಿತಿ ನಮ್ಮ ಅತ್ತೆ ಹತ್ರ ಅದೇ ಅಂತ ಹೇಳಿದ್ಲು. ಇವಾಗ ತೋರಿಸ್ತೀನಿ ನೋಡಿ ಈ ಸವಿತಿಗ. ಲೇ ಸವಿತಾ ಏನತ್ತೆ? ಈಗಳೆ ಆಪಲ್ಲು ಫೋನು ಎಲ್ಲ ಈಗಳೆ ಆಪಲ್ಲುನು ಫೋನು. ನಮ್ಮ ಯಜಮಾನ್ ಇವಾಗ ತಂದ್ಕೊಟ್ನು ನಿಮ್ಮ ಮಾವನು. ಈಗ ಈ ಕೈಗೆ ಆಪಲ್ ಅದೇ, ಈ ಕೈಗೆ ಫೋನ್ ಅದೇ. ಅಯ್ಯೋ ಅತ್ತೆ ಇದೇನಿದು? ಲೇ ಅವಳು ಗೌರಿ ಹತ್ರ ಅದೇ ಅಂತ ಹೇಳ್ದಲ್ಲ ಆಪಲ್ಲುನು ಫೋನು. ಈಗಳೆ ಆಪಲ್ಲುನು ಫೋನು. ಅಯ್ಯೋ ಇದಲ್ಲ ಅತ್ತೆ, ಇನ್ಯಾವುದು? ಇದೆ ಆಪಲ್ಲುನು ಫೋನು. ಇದೆ ಆಪಲ್ಲು, ಇದೆ ಫೋನು. ಅವಳೊಬ್ಳ ಹತ್ರನೇ ಇರೋದು. ಅಲ್ಲ ತಗೊಂಡಾಗೆ 10,000 ರೂಪಾಯಿ 2 ಲಕ್ಷ ರೂಪಾಯಿ ಕೊಟ್ನು ಅಂತ ನಮ್ಮ ಯಜಮಾನ್ ಮೇಲೆ ಸುಳ್ಳು ಮಾತು ಹೇಳ್ತೀಯ ನೀನು? ನೋಡು ನಾನು ಕೇಳಿದ ತಕ್ಷಣ ತಂದ್ಕೊಟ್ನು ಆಪಲ್ಲುನು ಫೋನು. ಓಹೋ ಅಯ್ಯೋ ಅತ್ತನೂ ಇಲ್ಲ ಐತಲೇ. ನಿನ್ನಂತವಳೆ ಇರ್ಬೇಕು ನೋಡು. ಅಯ್ಯೋ ಈ ಅಮ್ಮನ್ಗೆ ಹೋಗಿ ಹೇಳಿದ್ನಲ್ಲ ಆಪಲ್ ಫೋನು ಅಂತ. ನಮ್ಮ ಅವನ್ ಚೆನ್ನಾಗಿ ಬಕ್ರ ಮಾಡೋನ್ ಬಿಡು. ನೀನು ಯಾರಮ್ಮ? ನಾನಾ ಈ ಮನೆ ಸೊಸೆ. ಈ ಮನೆಗೆ ಬಾಡಿಗೆ ಕಿರೋಳ? ಸರಮ್ಮ ಆಯ್ತು. ಅಲ್ಲಮ್ಮ ಸೊಸೆ, ಇವ್ರ ಮನೆಗೆ ಕೆಲಸ ಮಾಡಕ್ ಬಂದಿರೋಳ? ಯಮ್ಮನ್ಕೆಲ್ಲ ಮಿಷಿನ್ ಡಮಾರ್ ಅಂದಂಗದ. ಸರೋಯ್ತು ಬಿಡು. ಅಲ್ಲ ನಮ್ಮ ಮನುಗನ ಇವಾಗ ಫೋನ್ ಎತ್ಬಿಟ್ಟು ಬರ್ತೀನಮ್ಮ ಸಾಯಂಕಾಲ ಅಂತ ಹೇಳ್ತಾವನಲ್ಲ, ಏನು ಹೇಳೋದು ಇವನು ಹೊಟ್ಟೆ ಉರ್ತು ಹೋಗ. ಏನು ಹೆಚ್ಚು ಕಮ್ಮಿ ಆಗೋನೆ ಅಂತ ನಾನು ಅನ್ಕೊಳೋದು. ಬರಲಿ ಇವಾಗ ಸರಿಯಾಗಿ ಉಗಿತೀನಿ ಮಕ್ಕ ತುಂಬ. ಅಲ್ಲ ಸ್ವಾಮಿ, ನನ್ನ ಮೇಲೆ ಎಷ್ಟು ಪ್ರೀತಿ ನಿಂಕ. ಅಯ್ಯೋ ಭಗವಂತ, ಅದೆಷ್ಟು ಹೂಗ್ಲಾಕಿದ್ದೀನೋ ಆ ದೇವ್ರ ನಿನ್ನಂತ ಗಂಡನ ಪಡಿಯಕ್ಕ. ನಾನು ಕೇಳಿದ ತಕ್ಷಣ ಆಪಲ್ಲು ಫೋನು ಎರಡೂ ತಂದ್ಕೊಟ್ಬಿಟ್ಟಲ್ಲ. ಹೋಗು ನೋಡಂಬುಜಿ, ನೀನೇನು ಕೇಳಿದೆ? ಆಪಲ್ಲು ಫೋನು ನಾನು ನಿಂಕ ತಂದ್ಕೊಟ್ಟಿದ್ದೀನಿ. ಹೆಚ್ಚು ಕಡಿಮೆ ಮಾತಾಡಿದಿ ಅಂದರೆ ಬೀಳ್ತಾವೆ ಏಟುಗಳು. ಅಯ್ಯ ನಾನೇನು ಹೆಚ್ಚು ಕಡಿಮೆ ಮಾತಾಡಲಿ? ನಿಂದಳೆ ಚೆನ್ನಾಗದೇಳು ಕತೆ. ಅಯ್ಯೋ ನಮ್ಮ ಮಾವನ್ ಬಂದವನೇ. ಎತ್ಕೊಂಡು ನಡಿ ಸರಸ್ವತಿ, ಯಾರೋ ನೋಡ್ತಾರೆ. ನಡಿ ಒಳಕ. ಏನು ದಿಗ್ಲು ಬಿಡು. ನಮ್ಮ ಅತ್ತೆಗ ಫೋನ್ ನಂಬರ್ ತಿಳಿಯಲ್ಲ. ನಾನು ನಮ್ಮ ಮಾವನ ಎತ್ತ ಹೋಗೋನೆ ಯಮ್ಮನಾರು ಅಷ್ಟು ಆಟ ಆಡ್ಸೋಣ ಅಂತ ನಾನು ಅನ್ಕೊಂಡ್ರೆ ಬಂದೇ ಬಿಟ್ನೆ ನಮ್ಮ ಮಾವನ. ಏನು ಅದು ಏನೋ ರೂಮಲ್ಲಿ ಇರ್ತಾ ಇದ್ದೀರಿ? ಏನು ಇಲ್ಲ, ನೀನು ಇಲ್ಲಿಗೆ ಬಾಯ್ಲಿ. ಈ ಫೋನ್ ಏನು ಫೋನು? ಇವಾಗ ಒಂದು ನಂಬರ್ ಬಂದದೆ, ಅದು ಯಾರ್ದು ನಂಬರ್ ಹಚ್ಚು ನೋಡು. ಇದಾ ಚರಣ್ ಅದು ತೂಪುನಾಕಿ ತುಡುಪನಕ್ಕಿ. ಇವಾಗ ನಂಗೆ ಫೋನ್ ಮಾಡಿದ್ದು ನಿನ್ನ ಗಂಡನ ನಾನು ಕಿಡಾಪು ಮಾಡಿದ್ದೀನಿ, 10 ಲಕ್ಷ ದುಡ್ಡು ಕೊಡು ಅಂತ ಹೇಳ್ತಾವಳೆ. ನಂಗೆ ಅವಳು ಮಾತಾಡು ತೇಚಂದು ಇವಳ್ದ ತತೆ ಅನ್ಕೊಂಡು ನಿಡುವೆ ಆಯ್ತು ನೋಡು. ಏನೋ ಪಪ್ಪನ್ ಕಿಡ್ನಾಪ್ ಮಾಡೋಳಂತೆ. ಪುಡ ದ್ರೇವಿ ಅಂತೆ ಅವಳು. ಅಯ್ಯಮ್ಮ, ಇವಳಿಗೆ ಕೆಲಸ ಸಾಲದಮ್ಮ ನಿಜವಾಗ್ಲು. ಇವನ್ ಕೈಲಾಸನ್ಗೆ ಸ್ವಲ್ಪ ಹೇಳ್ಬೇಕಮ್ಮ, ನೀನು ಹೇಳಮ್ಮ. ಇವಳಿಗೆ ಕುತ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಕೆಲ್ಸಕ್ಕ ನನ್ನ ಜೊತೆ ಕರ್ಕೊಂಡೋಗು ಅಂತೇಳಿ MSc ಮಾಡವಳೆ. ಇರು ಮಾಡ್ತೀನಿ ಇವಳ್ಕ. ಏನು ಅಮ್ಮ ಮಗಳು ಮಾತಾಡ್ತಾವ್ರೆ? ಲೇ ತೆರಂಬಿ, ಲೇ ಅವಳು ಏನಮ್ಮ ಏನೋ ಬರ್ತಾವಳೆ? ಲೇ ತೆರಂಬಿ. ಏನತ್ತೆ? ಇದು ತಿಡಿಗೆ ಏನು ಹಚ್ಚು? ಏನು ಹೇಳತ್ತೆ? ನನ್ನ ಹತ್ರನೇ ಆಟ ಆಡ್ತೀಯ ನೀನು? ನನ್ನ ಹತ್ರನೇ ಆಟ ಆಡ್ತೀಯ? ಫೋನ್ ಮಾಡಿದ್ದು ನಿನ್ ಗಂಡಿನ ಕಿಡಾಪ್ ಮಾಡಿದ್ದೀನಿ ಅಂತ ಹೇಳ್ತಾಡಿಯ ನೀನು? ಏಯ್ ಯಾವಳ ತೆರಂಬಿ, ಇಂತೇನು ಮಾಡತ್ತೆ ಅಂತ ತತ್ತ ಇಲ್ಲೇನೆ? ನಿನಗ ಓಯ್ ಮನೆ ಕೊಟ್ಟು ನಾನು ಪತ್ತದ ಮನೆಗೆ ಇಕ್ಕನ್ನಲ್ಲ, ನಂದೇ ತಪ್ಪು. ಫಸ್ಟ್ ಇಲ್ಲಿಂದ ದಾದ ತಲೆ ಮಾಡ್ಬೇಕು ನೀನು, ಇಲ್ಲಿ ಇಡಂಗಿಲ್ಲ. ಅದೇ ಬಿಡತ್ತ ಜಡೇನ? ಏನು ನಾನು ಮಾಡಬಾರ್ದು ತಪ್ಪೇನು ಮಾಡಿಲ್ಲ, ಬಿಡತ್ತ ನೀನು? ಏನೋ ನನ್ನ ಗಂಡಿಲ್ಲ ಅಂತ ಗೋಳಾಡ್ತಾ ಇದ್ದಲ್ಲ, ಅದಕ್ಕೆ ನುಗ್ಸಾನ ಅಂತ ಮಾಡಿದಮ್ಮ. ಬಿಡತ್ತ ನೀನು? ಬಿರೋದ ನಿನ್ ಗಣ್ಣು ಬರ್ಲಿನೇ? ಇವತ್ತು ನಿನ್ ಗಣ್ಣು ಬಲ್ಲೆ ಪಾನೆ ಗಿಡ ಪಾತ್ರೆ ಸಾಮಾನೆಲ್ಲ ಎತ್ತಿ ನೋಡಕ್ ಬಿಸಾಕ್ತೀನಿ. ನೀನ್ ನಮ್ಮ ಮನೆಗೆ ಇಕ್ಕುದಂದ್ರೆ ಇಕ್ಕುದು ಅಚ್ಚೆ. ಚರಣ್ಯ, ನಿಂಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ? ಅಲ್ಲ ಬೇರೆ ಕೆಲಸ ಇಲ್ಲ? ಕತ್ತೆ ಇದ್ದಂಗಿದೆಯಾ? ನಿಂಗೇನು ಗೊತ್ತಾಗಲ್ಲ ತಮಾಷೆ ಮಾಡಬೇಕು ಮಾಡಬಾರ್ದು ಅಂತ? ಏನು ನೀನು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳೋದು? ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲ ನೋಡ. ಇನ್ನೊಂದ್ಸತಿ ಏನಾನ ನಮ್ಮ ಅಮ್ಮನ ಸುದ್ದಿಗೆ ಬಂದಿದ್ದೀಯ ಅಂದರೆ ನಾನು ಸುಮ್ಮನೆ ಇರೋಲ್ಲ ನೋಡ್ಕೊ. ಸರಿಯಾಗಿ ಬರ್ಸ್ಬಿಡ್ತೀನಿ ನಿಂಗೆ ಇಟ್ಕೊಂಡು. ಏನೋ ಮರ್ಯಾದೆ ಕೊಟ್ಟಷ್ಟು ನಿನ್ನ ಮೇಲೆ ಕೊತ್ತಾ ಇದೆಯಲ್ಲ. ಏಯ್ ನಿಮ್ಮ ಅಮ್ಮನ ಬಿಡೋಕ್ಕಿಲ್ಲ. ಏನು ತಮಾಷೆಗೇನು ಮಾತಾಡ್ಬಾರ್ದಾ? ಅಮ್ಮ ಬಿಡಮ್ಮ, ಬಿಡುವ. ಅಲ್ಲ ನೋಡ್ರಿ ಇವಳು ಎಂತ ತೆತ್ತ ಮಾತಲ್ಲೇ. ಏನು ಹೇಳೋದು ಇವಳಿಗೆ ಹೇಳು. ಅದೇ ಬಿಡತ್ತ ನೀನು? ಓಹೋ, ಏನು ಅಮ್ಮನು ಮಗಳು ಸೇರ್ಕೊಂಡು ನನ್ನನ್ನು ಸಾಯಿಸ್ಬೇಕಂತಿದ್ದೀರೇನು? ನಾನೇ ಮಾಡ್ಬೋದು ತಪ್ಪೇನು ಮಾಡಿದ್ದೀನಿ? ನನ್ನೇ ಕುಡಿತಾ ಇರೋದು ನೀನು? ಅಲ್ಲೇ ಬಾಯಿ ತಂದಿರತ್ತಾನೆ ನಿನ್ ಗಂಡಿನ ಕಿಡಾಪು ಮಾಡಿದ್ದೀನಿ,
ಅಂತ ಬಿಟ್ಟು ಏನಕ್ಕೆ ನೀನು ಫೋನ್ ಮಾಡೋದು ಸುಮ್ಮನೆ ನೀನೇ ಅಂತ ನಂಗೆ ಗೊತ್ತಾಯ್ತು ತಡಿ ಬೇರೆಯವರು ಇನ್ನು ಏನು ಅನ್ಕೊನಲ್ಲ ಬೇರೆಯವ್ರಿಗೆಲ್ಲ ಹಂಗೆ ಮಾಡಕ್ಕೋಳೆ ನೀನು ಇದು ನಮ್ಮ ಯಜಮಾನ್ ಬರ್ಲಿರಿ ಹೇಳ್ತೀನಿ ಅತ್ತೆ ನಾದ್ನಿ ಏನು ಕಾಟ ಕೊಡ್ತಾರೆ ನಾನು ಇರ್ಬೇಕಾ ಹೋಗ್ಬೇಕಂತ ನೋಡೋ ನನ್ನ ತುದ್ದಿ ಮಾತಾಡೋ ನನ್ನ ಮಗಳ ತುದ್ದಿ ಏನನ್ನ ಮಾತಾಡಿ ಎಲ್ಲ ಚೆನ್ನಾಗಿರಲ್ಲ ನೋಕ ನೀನು ನಮ್ಮ ಯಜಮಾನ್ ಬರ್ಲಿರಿ ಹೇಳ್ತೀನಿ ರೀ ಇಬ್ಬರ ಮೇಲೂ ಅಮ್ಮನ ಮಗಳು ಸೇರ್ಕೊಂಡು ಕಂಡೋರ್ ಹೆಣ್ಮಕ್ಳು ತಂದು ಹಿಂಗೆ ಗೊಳ್ಳೆ ಕಣದ ನೀವಂತೂ ಉದ್ಧಾರ ಆಗಲ್ಲ ಬಾಯಿ ಮುಚ್ಚಿ ಚರಣ್ಯ ಏನನ್ನ ಮಾತಾಡ್ಬೇಡ ನೀನು ಮಾಡೋ ತಪ್ಪೇನು ಬರಲ್ಲ ನೀನು ಹೆಂಗೆ ಮಾತಾಡ್ತೀವಿ ಗೊತ್ತಾ ನಮ್ಮ ಅಮ್ಮನಿಗೆ ಏನು ಗೊತ್ತಾಗಲ್ಲ ಅಂತ ಏನು ಗೊತ್ತಾಗೋದೇ ಇಲ್ಲ ನಿಮ್ಮ ಅಮ್ಮನ್ಕ ಚರಣ್ಯ ಯಾಕೆ ಹೇಳ್ತಾ ಇರೋದು ಯಾಕೆ ಏನೈತೆ ಮುಂದುವರಿಯುವುದು